ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ದೇವರನ್ನು ಸ್ತುತಿಸಿದ್ದೀರಾ? ದೇವ ಭಯವುಳ್ಳವರಾಗಿ ಬದುಕುತ್ತಾ ಇದ್ದೀರಾ? ದೇವರಿಗೆ ಭಯಪಡುವುದಾದರೆ ಮನುಷ್ಯರಿಗೆ ಭಯಪಡುವ ಅವಶ್ಯಕತೆ ಇಲ್ಲ, ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಆದರೆ ದೇವರಿಗೆ ಭಯಪಡದೇ ಇರುವವನು ಪ್ರತಿಯೊಂದಕ್ಕೂ ಭಯಪಡ್ತಿರ್ತಾನೆ. ಬನ್ನಿರಿ, ದೇವರ ಭಯದಲ್ಲಿ ಬದುಕುವ ಹಾಗೆ ಆತನ ಕೃಪೆಗಾಗಿ ಬೇಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಲೋಕದಲ್ಲಿ ದೇವರಿಗೆ ಅವಕಾಶವೇ ಕೊಡದೇ ಇರುವಂತಹ ಈ ಭಯಂಕರವಾದ ದಿನಮಾನಗಳಲ್ಲಿ ನಿಜ ದೇವರಾಗಿರುವ, ಶ್ರೇಷ್ಠ ದೇವರಾಗಿರುವ, ಪ್ರಾಣ ಕೊಟ್ಟ ದೇವರಾಗಿರುವ ನಿಮ್ಮನ್ನು ಪ್ರೀತಿಸುವುದಕ್ಕಾಗಿಯೂ ನಿಮಗೆ ಭಯಪಡುವುದಕ್ಕಾಗಿಯೂ ನಿಮ್ಮ ಆಜ್ಞಾದ ಅನುಸಾರವಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಭಯಪಡುವುದು ಅಂದರೆ ಪ್ರಿಯರೇ, ಎಲ್ಲಿ ದೇವರು ಹೊಡೆಯುತ್ತಾರೇನೋ, ಸಾಯಿಸುತ್ತಾರೇನೋ, ಶಪಿಸುತ್ತಾರೆ ಏನೋ ಎಂಬ ಭಯವಲ್ಲ. ದೈವ ಭಯ ಎನ್ನುವುದು ನನ್ನ ಜೀವಿತದ ಮುಖಾಂತರ ಎಲ್ಲಿ ದೇವರ ಮನಸ್ಸನ್ನು ಗಾಯಗೊಳಿಸುತ್ತೇನೇನೋ, ಆತನಿಗೆ ಬಾಧೆಪಡಿಸುತ್ತೇನೇನೋ, ನನ್ನನ್ನು ಪ್ರೀತಿಸಿದ ದೇವರಿಗೆ ಎಲ್ಲಿ ದುಃಖ ಉಂಟು ಮಾಡ್ತೇನೇನೋ ಎಂಬ ಭಯ ನಮಗಿರಬೇಕು. ನಾನು ಪಾಪದಲ್ಲಿ ಬಿದ್ದು ಹೋದೆ, ದೇವರ ನಾಮಕ್ಕೆ ಅವಮಾನ ಉಂಟಾಗ್ತದೇನೋ ಎಂಬ ಭಯ ಇರಬೇಕು. ಯಾಕೆಂದರೆ ನಮ್ಮ ದೇವರು ನಮ್ಮನ್ನು ಭಯಪಡಿಸಿ ತನ್ನ ಕಡೆ ತಿರುಗಿಸಿಕೊಂಡು ಭಯಪಟ್ಟು ನಮ್ಮ ಮುಖಾಂತರ ಮೇಲು ಹೊಂದುವುದಕ್ಕಾಗಿಯೋ ಇಲ್ಲವೇ ಕಾರ್ಯ ಮಾಡುವುದಕ್ಕಾಗಿಯೋ ಆಶಿಸುವ ದೇವರಂತೂ ಅಲ್ವೇ ಅಲ್ಲ. ನಮ್ಮನ್ನು ಪ್ರೀತಿಸೋ ಅನ್ನುತ್ತಾ ಇದ್ದಾರೆ ಅಷ್ಟೇ. ದೇವರನ್ನು ಪ್ರೀತಿಸಿರಿ. ಯಾರನ್ನು ಪ್ರೀತಿಸ್ತಾ ಇದ್ದೀರಿ? ದೇವರ ಪ್ರೀತಿ ಇಲ್ಲ ಈ ದಿನ ಮನುಷ್ಯರ ಜೀವಿತದಲ್ಲಿ. ಲೋಕ ಪ್ರೀತಿಯಿಂದ ಅವರ ಜೀವಿತ ತುಂಬಿಕೊಂಡಿದೆ. ದೇವರಿಗೆ ಸಮಯವೇ ಕೊಡುವುದಿಲ್ಲ, ದೇವರಿಗೆ ಹೃದಯದಲ್ಲಿ ಸ್ಥಳವೇ ಕೊಡುವುದಿಲ್ಲ. ಒಮ್ಮೆ ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ನೋಡೋಣ ಬನ್ನಿ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲೇ ಇಲ್ಲ. ದೇವರನ್ನು ಅರಿತವರಾದಾಗ್ಯೂ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಲಿಲ್ಲ, ಆತನಿಗೆ ಮಹಿಮೆ ಕೂಡ ಪಡಿಸಲಿಲ್ಲ. ವಾದ ಮಾಡಲು ಆರಂಭಿಸಿದರಂತೆ. ಈ ದಿನ ಅನೇಕ ಅನುಭವಸ್ಥರು ಎಂದು ಹೇಳಿಕೊಳ್ಳುವ ಕ್ರೈಸ್ತರ ಪರಿಸ್ಥಿತಿ ಹಾಗೆಯೇ ಇದೆ. ನಾವು ಎಂದಿನಿಂದಲೂ ಯೇಸುವನ್ನು ಅರಿತವರಾಗಿದ್ದೇವೆ, ನಮಗೆಲ್ಲವೂ ಗೊತ್ತು, ನಮಗೆ ಬೈಬಲ್ ಚೆನ್ನಾಗಿ ಗೊತ್ತಿದೆ, ನಾವು ಓದಿದ್ದೇವೆ ಎಂದು ಹೇಳುವವರು ಹೇಗೆ ನಡ್ಕೊಳ್ತಾರೆಂದು ನಮಗೆ ಗೊತ್ತಲ್ಲವೇ? ಕೆಲವರು ಎಕ್ಸ್ ಕ್ರಿಶ್ಚಿಯನ್ಸ್ ಎಂದು ಕರೆಯಲ್ಪಡ್ತಿದ್ದಾರೆ. ಅಂತಹ ಮಾತು ಬೈಬಲ್ನಲ್ಲಿ ಎಲ್ಲಿಯೂ ಇಲ್ಲ. ನೀವಿದ್ರೆ ಬೆಚ್ಚಗಾದ್ರೂ ಇರಿ, ಇಲ್ಲವೇ ತಣ್ಣಗಾದ್ರೂ ಇರಿ. ಒಮ್ಮೆ ಇದ್ದ ನಿಮ್ಮ ಭಕ್ತಿ ಈಗ ಯಾವ ಕೆಲಸಕ್ಕೆ ಬರಲ್ಲ. ಈಗ ಇರುವ ದುರ್ಮಾರ್ಗತನದ ನಿಮಿತ್ತ ಭವಿಷ್ಯದಲ್ಲಿ ನೀವು ಯಾವಾಗಲೂ ಆ ರೀತಿಯಾಗಿರುವವರೇ ಅಲ್ಲ. ದೇವರು ನಿಮ್ಮನ್ನು ಕ್ಷಮಿಸಲು ಯಾವಾಗಲೂ ಸಿದ್ಧವಾಗಿದ್ದಾರೆ. ದೇವರನ್ನು ಅವರು ಮಹಿಮೆ ಪಡಿಸಲಿಲ್ಲ. 21ನೇ ವಚನದ ಕೊನೆ ಸಾಲು. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಅಯ್ಯೋ, ಅವಿವೇಕವುಳ್ಳ ಹೃದಯ ಅಂಧಕಾರಮಯವಾಯಿತು. ಅಂಧಕಾರದಲ್ಲಿದ್ದವನಿಗೆ ತಾನು ಎಲ್ಲಿದ್ದಾನೆ ಎಂಬುದಾಗಿ ಗೊತ್ತಾಗ್ತದೋ? ಅವನಿಗೇನಾದರೂ ವಿವೇಚನೆ ಉಂಟಾಗ್ತದೋ? ಅಂಧಕಾರದಲ್ಲಿದ್ದವನಿಗೆ ಬಣ್ಣಗಳು ಕಾಣಿಸುತ್ತವೆಯೋ? ಅಂಧಕಾರದಲ್ಲಿದ್ದವನಿಗೆ ಈ ಲೋಕದಲ್ಲಿರುವ ಸೌಂದರ್ಯ ಕಾಣಿಸಿಕೊಳ್ಳುತ್ತದೋ? ನಿಮ್ಮನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಬಂಧಿಸಿದಾಗ ನಿಮ್ಮ ಸುತ್ತಲೂ ಏನಿದೆ ಎಂದು ಕೂಡ ಗೊತ್ತಾಗೋದಿಲ್ವಲ್ಲ? ಹಾಗೆಯೇ ಈ ದಿನ ಅನೇಕರ ಜೀವಿತಗಳು ಅಯೋಮಯವಾಗುತ್ತಿವೆ, ಕತ್ತಲೆಮಯವಾಗುತ್ತಿವೆ. ಏನು ಅರ್ಥವಾಗಲಾರದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಂಬ ಸಂಗತಿಯನ್ನು ನಾವು ಗಮನಿಸುತ್ತಿದ್ದೇವೆ. ಯಾಕೆ? ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಹೇಳಿದ ದೇವರನ್ನು ನಿಮ್ಮ ಹೃದಯದೊಳಗೆ ಬರಗೊಡಿಸದೇ ಇರೋದ್ರಿಂದ. ನಿಜವಾದ ಬೆಳಕುಂಟು, ಅದು ಬಂದು ಪ್ರತಿ ಮನುಷ್ಯರನ್ನು ಬೆಳಗಿಸುವುದು ಎಂಬ ಮಾತು ನಿಮ್ಮ ಜೀವಿತದಲ್ಲಿ ನೆರವೇರಲಾರದಕ್ಕಾಗಿ. ನಿಮ್ಮ ದೇಹಕ್ಕೆ ದೀಪ ಕಣ್ಣಾಗಿದೆ, ಕಣ್ಣು ಕೆಟ್ಟು ಹೋಗೋದಾದರೆ ಇನ್ನೇನು ಉಳಿಯುತ್ತೆ ಹೇಳಿ ಎಂದು ಎಚ್ಚರಿಸಿರುವಂತೆ ಈ ದಿನ ಅನೇಕರು ಅಂಧಕಾರದಲ್ಲಿದ್ದಾರೆ, ಅಪನಂಬಿಕೆಯಲ್ಲಿದ್ದಾರೆ. ವಿಶ್ವಾಸಿಗಳೆಂದು ಕರೆಯಲ್ಪಟ್ಟವರು. 23ನೇ ವಚನ. ಅವರು ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಲಯವಿಲ್ಲದಂತಹ ದೇವರ ಮಹಿಮೆಯನ್ನು
ನಿರಂತರವೂ ಇರುವಂತಹ ದೇವರ ಸಾರೂಪ್ಯವನ್ನು ಲಯವಾಗುವಂತಹ ಪಕ್ಷಿಗಳಿಗೂ ಮನುಷ್ಯರಿಗೂ ಬದಲಾಯಿಸಿಬಿಟ್ರಂತೆ. ಪ್ರಾಣಿಗಳಿಗೆ 4 ಕಾಲುಗಳುಳ್ಳ ಪ್ರಾಣಿಗಳಿಗೆ, ಹುಳುಗಳಿಗೆ ಹೋಲಿಸಿದ್ರು. ದೇವರನ್ನು ಆರಾಧಿಸಿರಂದ್ರೆ ಆರಾಧಿಸಲ್ಲ, ಮನುಷ್ಯರನ್ನು ಆರಾಧಿಸ್ತಾರೆ, ಪ್ರಾಣಿಗಳನ್ನು ಆರಾಧಿಸ್ತಾರೆ ನೋಡಿ, ಗೊಂಬೆಗಳನ್ನು ಆರಾಧಿಸುತ್ತಾರೆ ನೋಡಿರಿ. ಭ್ರಷ್ಟ ಹೃದಯವು ಅಂಥವರಿಗೆ ಉಂಟಾಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ. ಬೇಕಾದರೆ 26ನೇ ವಚನ ನೋಡಿರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ. ಪ್ರಿಯರೇ, ಇಲ್ಲಿರುವುದನ್ನೇ ಹೇಳ್ತಿದ್ದೇನೆ, ನನ್ನ ಸ್ವಂತ ಮಾತಲ್ಲ. ಇವರು ಇಂಥದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ಹೊಂದುವವರಾದರು. ಏನಂತೆ? ಕಾಮಾತುರದಿಂದ ಅವಲಕ್ಷಣವಾದದ್ದನ್ನು ನಡೆಸಿದ್ರಂತೆ. ಪುರುಷರ ಸಂಗಡ ಪುರುಷರು, ಸ್ತ್ರೀಯರ ಸಂಗಡ ಸ್ತ್ರೀಯರು ಅವಲಕ್ಷಣವಾದ ಕ್ರಿಯೆಗಳನ್ನೇ ಮಾಡಿದ್ರಂತೆ. ಕೆಲವೊಂದು ದೇಶಗಳಲ್ಲಿ ಘೋಷಣೆ ಕೂಡ ಮಾಡ್ತಾ ಇದ್ದಾರೆ ಪ್ರಿಯರೇ, ಕ್ರೈಸ್ತೀಯ ದೇಶಗಳೆಂದು ಕರೆಸಿಕೊಳ್ಳಲ್ಪಡುವ, ಅಂದರೆ ಮುಖ್ಯವಾಗಿ ಫ್ರಾನ್ಸ್ನಲ್ಲಿಯೂ ಕಳೆದ ವರ್ಷ ಒಲಿಂಪಿಕ್ ಗೇಮ್ಸ್ ನಡೆದಾಗ ಅದನ್ನು ಪ್ರಾರಂಭಿಸುತ್ತಿರುವಾಗ ಎಷ್ಟೋ ಅವಲಕ್ಷಣವಾಗಿ ಅವಹೇಳನ ಮಾಡಿದರು ಕ್ರೈಸ್ತತ್ವಕ್ಕೆ. ಎಷ್ಟೋ ಹೀನವಾಗಿ ಬೈಬಲ್ನಲ್ಲಿರುವ ವಿಷಯಗಳನ್ನು ತೆಗೆದುಕೊಂಡು ಅವರು ತಮ್ಮ ಇಷ್ಟ ಬಂದಂತೆ ಅವುಗಳನ್ನು ತಮಗಾಗಿ ರೂಪಿಸಿಕೊಳ್ಳುವಂಥದ್ದು ಅವರ ಭ್ರಷ್ಟ ಹೃದಯವನ್ನು ತೋರಿಸ್ತದೆ. ಹೌದು, ದೇವರಿಗೆ ಮನಸ್ಸಲ್ಲಿ ಅವಕಾಶ ಕೊಡದೇ ಇರುವಾಗ ಸೈತಾನನು ತೂರಿಕೊಂಡು ಬರ್ತಾನೆ. ನಿಮಗಿರುವ ಅವಗಾಹನ, ನಿಮಗಿರುವ ಜ್ಞಾನ ಎಲ್ಲವೂ ದೇವರೇ ಕೊಟ್ಟಿದ್ದವುಗಳಾಗಿವೆ ಎಂದು ಮರೆತಾಗ ಅವುಗಳನ್ನು ಸೈತಾನನ ಕೈಗೆ ಕೊಡುವಾಗ ಅವುಗಳನ್ನು ವಿಕಾರವಾಗಿ, ಅಶುದ್ಧವಾಗಿ, ಅಸಹ್ಯವಾಗಿ ಮಾರ್ಪಡಿಸಿಬಿಡ್ತಾನೆ. ಇತಿಹಾಸದ ಒಂದು ಸಮಯದಲ್ಲಿ ರೋಮನ್ ಸರ್ಕಾರದ ವತಿಯಿಂದ ಕ್ರಿಶ್ಚಿಯಾನಿಟಿ ಟೋಟಲ್ ಲ್ಯಾಂಡ್ ಬಂದಾಗ ಮುಖ್ಯವಾಗಿ ಫ್ರಾನ್ಸ್ನಲ್ಲಿ ಆ ಕ್ರಿಶ್ಚಿಯಾನಿಟಿ ಪ್ರಾರಂಭವಾಯಿತು. ಆಗ 90% ಕ್ರಿಶ್ಚಿಯನ್ಸ್ ಅಂದರೆ ಕ್ರೈಸ್ತರು ಇರುತ್ತಾ ಇದ್ರು. ಅದು ಆಚಾರದ ಒಂದು ಮತವಾಗಿರೋದ್ರಿಂದ, ಸ್ಟೇಟ್ ರಿಲಿಜಿಯನ್ ಆಗಿರೋದ್ರಿಂದ, ಅದು ಒಂಥರ ವೈಯಕ್ತಿಕ ಯಾವ ಅನುಭವ ಇಲ್ಲದೇ ಇರುವುದರಿಂದ, ವೈಯಕ್ತಿಕವಾಗಿ ಒಂದು ಕುಲಭಕ್ತಿ ಎಂಬುದಾಗಿ ಅವರು ಆಚರಿಸಿರೋದ್ರಿಂದ ಅದು ಗ್ರ್ಯಾಜುವಲ್ ಆಗಿ ಬಿದ್ದೋಗ್ತಾ ಕಡಿಮೆ ಆಗ್ತಾ ಬಂತು. ಈಗ ಹೆಸರಿಗೆ ಮಾತ್ರ ಕ್ರೈಸ್ತೀಯ ದೇಶಗಳೆಂದು ಕರೆಯಲ್ಪಟ್ಟರೂ ಕೂಡ ನಿಜವಾದ ವಿಶ್ವಾಸಿಗಳು 20% ಕೂಡ ಇಲ್ಲ ಅಂತೆ. ಅಲ್ಲಿ ದೇವರ ವಾಕ್ಯವನ್ನು ಸಾರುವಂಥವರಿಲ್ಲ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರು ಅವಹೇಳನವಾಗಿ ದೇವರ ಮಾತುಗಳನ್ನು ತೆಗೆದುಕೊಂಡು ತಮಗಿಷ್ಟ ಬಂದ ರೀತಿಯಲ್ಲಿ ಮಾರ್ಪಡಿಸಿಕೊಳ್ಳುವ ಸ್ಥಿತಿಗೆ ಬಿದ್ದು ಹೋಗಿದ್ದಾರೆ. ಸರಿ, ಅವರ ಸಂಗತಿ ಬಿಟ್ಟುಬಿಡಿ. ಮತ್ತೆ ನಮ್ಮ ಸಂಗತಿ ಏನು? ಕೇಳ್ತಿದ್ದೇವೆ ದೇವರ ಮಾತುಗಳನ್ನು, ಅರಿತಿದ್ದೇವೆ, ದೇವರನ್ನು ಅನ್ನುತ್ತಿದ್ದೇವೆ, ನಮ್ಮ ಜೀವಿತದಿಂದ ದೇವರನ್ನು ಮಹಿಮೆಪಡಿಸುತ್ತಿದ್ದೇವೋ? ನಿಮ್ಮ ಜೀವಿತದಲ್ಲಿ ದೇವರಿಗೆ ಸ್ಥಳ ಇದೆಯೋ? ದೇವರಿಗೆ ಅವಕಾಶವಿದ್ದಲ್ಲಿ ಸೈತಾನನಿಗೆ ಅವಕಾಶ ಇರಲ್ಲ, ಅಪವಿತ್ರತೆಗೂ ಅವಕಾಶ ಇರಲ್ಲ. ಎಲ್ಲಿ ವಿವಾದಗಳು ಇರುತ್ತವೋ, ಜಗಳಗಳಿರುತ್ತವೋ, ಕಕ್ಷೆಗಳಿರುತ್ತವೋ ಅಲ್ಲಿ ದುರಾತ್ಮನಿರುತ್ತಾನೆ. ಕ್ರಿಸ್ತನು ಇರುವ ಸ್ಥಳದಲ್ಲಿ ಪ್ರೀತಿ, ಸಮಾಧಾನ, ಆಶೀರ್ವಾದ, ಕ್ಷಮಾಪಣೆಗಳು ಇರುತ್ತವೆ. ಬೇರೆಯವರ ಸಂಗತಿ, ಬೇರೆ ದೇಶದ ಸಂಗತಿ ನಮಗ್ಯಾಕೆ ಬೇಕು? ಆದರೆ ನಮ್ಮ ಹೃದಯದ ಸಂಗತಿ ನಾವು ನೋಡಿಕೊಳ್ಳೋಣ ಮೊದಲನೇದಾಗಿ. ಅಂತಹ ದೇಶಗಳಿಗೋಸ್ಕರ, ವ್ಯಕ್ತಿಗಳಿಗೋಸ್ಕರ ನಾವು ವಿಜ್ಞಾಪನೆ ಮಾಡೋಣ. ನಂತರ ನಿಮ್ಮ ಜೀವಿತದ ಮುಖಾಂತರ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತಿದೆಯಾ? ಇಲ್ಲವೇ ಆತನ ನಾಮಕ್ಕೆ ನಾಚಿಕೆ ಉಂಟು ಮಾಡುವ ಸ್ಥಿತಿಗೆ ಬಿದ್ದೋಗ್ತಿದ್ದೀರಾ? ನೀವು ಮಾಡುವಂತಹ ಕೆಲಸಗಳು ನಿಜವಾದವುಗಳಾಗಿವೆಯಾ? ವಾಕ್ಯಾನುಸಾರವಾಗಿವೆಯಾ? ಇಲ್ಲವೇ ಆ ಮಾತುಗಳನ್ನು ಉಚ್ಚರಿಸಿ ನಿಮ್ಮ ಭಾವವನ್ನು ವ್ಯಕ್ತಪಡಿಸಿ ನಿಮ್ಮ ಇಷ್ಟ ಬಂದಂತೆ ನೀವು ದೇವರ ವಿಷಯದಲ್ಲಿ ನೀವು ನಿಮ್ಮ ಇಷ್ಟಾನುಸಾರವಾಗಿ ಪ್ರವರ್ತಿಸ್ತಾ ಇದ್ದೀರಾ ಎಂದು ಪರಿಶೀಲಿಸಿಕೊಳ್ಳಿರಿ. ಪರಿಶುದ್ಧ ಸತ್ಯವೇದ ನಮಗೆ ಪ್ರಬೋಧಿಸುತ್ತದೆ. ದೇವರು ಯಾರು? ಆತನು ಆತ್ಮಸ್ವರೂಪಿ, ಆತನು ಪರಿಶುದ್ಧನು, ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ, ಆತನು ಸರ್ವಶಕ್ತನಾಗಿದ್ದಾನೆ, ಆತನು ಕನಿಕರಿಸುವಾತನಾಗಿದ್ದಾನೆ, ಕ್ಷಮಿಸುವಾತನಾಗಿದ್ದಾನೆ, ದಯ ತೋರಿಸುವಾತನಾಗಿದ್ದಾನೆ. ನರಮನುಷ್ಯನೇ ದೇವರಾಗಿರೋದಾದರೆ ಮತ್ತೆ ದೇವರ್ಯಾರಿಗೆ ಬೇಕು? ದೇವರೆಂದು ಆತನಿಗೆ ಯಾಕೆ ಹೇಳ್ತಾರೆ? ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇಲ್ಲದವನೇ ದೇವರೆಂದು ಹೇಳ್ತಾರೆ.
ಅವುಗಳನ್ನು ಪಾಲಿಸುತ್ತಾ ನಾನು ಕೂಡ ದೇವರಾಗಿದ್ದೇನೆಂದು ಹೇಳಿಕೊಳ್ಳುವವನು ಎಂದಿಗೇ ಆಗಲಿ ದೇವರಾಗಲು ಸಾಧ್ಯವೋ? ಯೇಸುಕ್ರಿಸ್ತನನ್ನು ನೋಡಿರಿ. ಕಾಮವಾಗಲಿ, ಕ್ರೋಧವಾಗಲಿ, ಲೋಭವಾಗಲಿ, ಮತ್ಸರವಾಗಲಿ, ಯಾವ ಲೋಪವಾಗಲಿ ಆತನಲ್ಲಿ ಕಾಣಿಸಲ್ಲ. ಆತನು ಪರಿಶುದ್ಧನು. ಆತನು ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿದ್ದನು. ಆತನು ಪರಿಶುದ್ಧನು. ಆತನನ್ನು ನೋಡಿದವರು ಆತನ ಮೇಲೆ ನಿಂದೆ ಹೊರಿಸಿದವರು, ಆತನಿಗೆ ಹೇಗಾದರೂ ಮಾಡಿ ಸಿಲುಕಿಸಬೇಕೆಂದು ಸುಳ್ಳು ಹೇಳಿ ಸುಳ್ಳು ಸಾಕ್ಷಿ ಹೇಳಿದಂಥವರು ಆತನ ಮೇಲೆ ಹೊರಿಸಿದ ನಿಂದೆ ಏನಾಗಿತ್ತು? ತಾನು ದೇವಕುಮಾರನೆಂದು ಈತನು ಹೇಳಿಕೊಳ್ತಾನೆ ಅಂದರು. ಅದು ನಿಜವೇ ಅಂತ ಹೇಳಿದರು ಯೇಸು. ಮನುಷ್ಯಕುಮಾರನು ದೇವದೂತರೊಂದಿಗೆ ಇಳಿದು ಬರುವುದನ್ನು ನೀವು ನೋಡ್ತೀರಿ ಅಂದಿದ್ದಾರೆ. ಆದರೆ ಅವರು ನಂಬಲಿಲ್ಲ. ನೀವು ನನ್ನ ಮಾತನ್ನು ನಂಬದೇ ಇರುವುದರಿಂದ ನೀವು ಸತ್ಯವನ್ನು ಅರಿತುಕೊಳ್ಳುತ್ತಾ ಇಲ್ಲ ಎಂದು ಯೇಸು ಹೇಳಿದ್ದಾರೆ. ಯೇಸು ಕ್ರಿಸ್ತನಿಗೆ ಯಾರ ಮೇಲೆಯೂ ಕೋಪವಿಲ್ಲ, ಕಕ್ಷವಿಲ್ಲ. ಯಾವುದೇ ವಿಧವಾದ ಶರೀರ ಇಚ್ಛೆಗೆ ಆತನು ಅವಕಾಶ ಕೊಡಲಿಲ್ಲ. ಡ್ಯಾವಿನ್ಸಿ ಕೋಡ್ ಎಂಬುವ ಆತನು ಯೇಸುಕ್ರಿಸ್ತನಿಗೂ ಬೇರೆ ಯಾವುದೋ ಸ್ತ್ರೀಗೂ ಸಂಬಂಧ ಇದೆ ಎಂದು ಒಂದು ತಪ್ಪಾದ ಸಿನಿಮಾ ತೆಗೆದು ಮನುಷ್ಯರ ಮನಸ್ಸು ಹಾಳು ಮಾಡೋಣ ಎಂದು ಎಷ್ಟೋ ಪ್ರಯತ್ನಿಸಲಾಯಿತು. ಅದು ಹೇಗೆ ಬಂತು, ಹೇಗೆ ಹೋಯ್ತೆಂದು ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಅವನು ಇತ್ತೀಚಿನ ಕಾಲದಲ್ಲಿ ಭಯಂಕರವಾದ ರೋಗದಿಂದ ಪೀಡಿಸಲ್ಪಟ್ಟು ಮರಣ ಕೂಡ ಹೊಂದಿದ್ದಾನೆಂದು ಗೊತ್ತಾಯಿತು. ದೇವರ ತಂಟೆಗೆ ಹೋಗಬೇಡಿ. ಆತನ ನಾಮಕ್ಕೆ ಅವಮಾನ ಉಂಟು ಮಾಡುವಂತಹ ಜೀವಿತವನ್ನು ಜೀವಿಸಬೇಡಿರಿ. ನಿಮ್ಮ ಜೀವಿತದಲ್ಲಿ ನಿಜವಾದ ಭಕ್ತಿ ಇರುವುದಾದರೆ, ಯಥಾರ್ಥವಾಗಿ ನೀವು ಜೀವಿಸುವುದಾದರೆ ನಾನು ದೇವರ ಮಗುವಾಗಿದ್ದೇನೆಂದು ಹೇಳಿರಿ. ಇಲ್ಲವಾದರೆ ನಾನು ಇನ್ನೂ ರಕ್ಷಿಸಲ್ಪಡಲಿಲ್ಲ, ನಾನು ಯೇಸುವನ್ನು ನಂಬುತ್ತಾ ಇದ್ದೇನೆ, ಆದರೆ ನನ್ನ ಬದುಕಿನಲ್ಲಿ ಇನ್ನೂ ಬಿಡುಗಡೆ ಬೇಕು ಎಂಬ ವಿಷಯವನ್ನು ವ್ಯಕ್ತಪಡಿಸಬೇಕು. ನಿಮ್ಮ ಬಲಹೀನತೆಗಳನ್ನು ನೋಡಿಕೊಂಡು ಒಪ್ಪಿಕೊಂಡಾಗ ತಾನೇ ನಿಮಗೆ ಬಿಡುಗಡೆ ದೊರಕೋದು. ನನಗೆ ದೇವರು ಬೇಕು ಎಂದು ನೀವು ಆಸೆಪಟ್ಟಾಗ ತಾನೇ ಯೇಸು ನಿಮ್ಮ ಹೃದಯದೊಳಗೆ ಬರೋದು. ಹಾಗಾಗಿ ಈ ಅಂತ್ಯಕಾಲದಲ್ಲಿ ನನಗೆ ನನ್ನ ಭಕ್ತಿ ಸಾಕು, ಅವರವರ ಗೊಬ್ಬು ಅವರಿಗೆ ಇಂಪು ಎನ್ನುವಂತೆ ಎಲ್ಲರೂ ತಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದು ಚೆನ್ನಾಗಿದೆ ಅಂದ್ಕೊಳ್ತಿದ್ದಾರೆ. ಆದರೆ ಇದು ದೇವರ ದೃಷ್ಟಿಯಲ್ಲಿ ಹೇಗಿದೆ? ದೇವರು ಆಶಿಸುವಂಥದ್ದೇನಾಗಿದೆ? ನನ್ನ ಹೃದಯದಲ್ಲಿ ಯಾರಿದ್ದಾರೆ? ದುಡ್ಡಾಗಿದೆಯೋ, ಲೋಕವಾಗಿದೆಯೋ, ಸ್ವಾರ್ಥವಾಗಿದೆಯೋ, ಸೈತಾನನಾಗಿದ್ದಾನೋ? ನನ್ನ ಹೃದಯದಲ್ಲಿ ಯೇಸು ಇರುವುದಾದರೆ ನನ್ನ ಮಾತು, ನನ್ನ ನಡವಳಿಕೆ, ನನ್ನ ಪ್ರವರ್ತನೆ ಯೇಸುವನ್ನೇ ಎತ್ತಿ ತೋರಿಸ್ತವೆ. ಪರಿಶುದ್ಧನೂ ಪ್ರೀತಿಯುಳ್ಳಂತಹ ಯೇಸುವಿನಂತೆಯೇ ನಾವು ಜೀವಿಸುವವರಾಗಿರ್ತೇವೆ. ಈ ಸಮಯದಲ್ಲಿ ಒಂದು ಸಾರಿ ಆಲೋಚಿಸಿರಿ. ಅಂತ್ಯಕಾಲದಲ್ಲಿ ನಾವಿದ್ದೇವೆ. ಹೋಗೋ ಕಾಲ ಎಂದು ಕೆಲವರು ಹೇಳ್ತಾರಲ್ಲವೇ, ಕಲಿಯುಗ ಅನ್ನುತ್ತಾರಲ್ಲವೇ ನಮ್ಮ ದೇಶದಲ್ಲಿ. ಈಗ ಅಂತ್ಯಕಾಲದಲ್ಲಿ ನಾವಿದ್ದೇವೆ ಪ್ರಿಯರೇ. ವಿಪರೀತವಾಗಿ ಮನುಷ್ಯರು ಅಪಹಾಸ್ಯಗಾರರಾಗ್ತಾರೆಂಬ ಮಾತು ಅಕ್ಷರಶಃ ಆ ಓಪನಿಂಗ್ ಸೆರೆಮನಿಯಲ್ಲಿ ಫ್ರಾನ್ಸ್ನಲ್ಲಿ ಕಳೆದ ವರ್ಷ ಅವರು ವ್ಯಕ್ತಪಡಿಸಿದರು. ಅಸಹ್ಯವಾದ ರೀತಿಯಲ್ಲಿ ಅಸಹ್ಯವಾದ ಕಾರ್ಯಗಳನ್ನು ಮಾಡುತ್ತಾ ಯೇಸುಕ್ರಿಸ್ತನನ್ನೇ ಪರಿಹಾಸ್ಯ ಮಾಡುವುದಕ್ಕಾಗಿ, ಆತನ ವಾಕ್ಯವನ್ನು ಪರಿಹಾಸ್ಯ ಮಾಡುವುದಕ್ಕಾಗಿ ಪ್ರಯತ್ನಿಸಿದಂಥವರು ಎಂತಹ ಭಯಂಕರವಾದ ಸ್ಥಿತಿಗೆ ಬಿದ್ದೋಗಿದ್ದಾರೆ ಎಂಬುದನ್ನು ನೋಡಿರಿ. ಈ ದಿನ ಒಂದು ಸಾರಿ ಆಲೋಚಿಸಿರಿ. ನಿಮ್ಮ ಜೀವಿತದ ಮೂಲಕ ದೇವರ ನಾಮಕ್ಕೆ ಅವಮಾನ ಉಂಟಾಗದಂತೆ ಭಯದಿಂದಲೂ ನಡುಗುತ್ತಾ ನಮ್ಮ ರಕ್ಷಣೆಯನ್ನು ಮುಂದೆ ಸಾಗಿಸಬೇಕು. ನಿನ್ನನ್ನು ನಿರೀಕ್ಷಿಸುವವರಿಗೆ ದೇವರೇ ನಾನು ನಾಚಿಕೆಯನ್ನುಂಟು ಮಾಡಬಾರದು ಎಂದು ದಾವೀದನು ಪ್ರಾರ್ಥಿಸಿದನು. ನಿಮ್ಮನ್ನು ಹುಡುಕಿದವರಿಗೆ ದೇವರೇ ನನ್ನನ್ನು ಅಭ್ಯಂತರ ಮಾಡಬೇಡ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಈ ಅಂತ್ಯಕಾಲದಲ್ಲಿ ನಾವು ಬಹು ಜಾಗರೂಕರಾಗಿರೋಣ. ನಾನು ನಿಂತಿದ್ದೇನೆ ಎಂದು ಹೇಳುವವನು ಬಿದ್ದೋಗದಂತೆ ತನ್ನನ್ನು ಜಾಗರೂಕನಾಗಿ ಕಾಪಾಡಿಕೊಳ್ಳಲಿ. ದೇವರೇ, ಬಿದ್ದೋಗದಂತೆ ಕಾಪಾಡಿರಿ. ನಿಮ್ಮ ಸಾಕ್ಷಿಯನ್ನಾಗಿ ನನ್ನನ್ನು ನಿಲ್ಲಿಸಿರಿ. ಅಂತ್ಯದವರೆಗೂ ಸಹಿಸಿಕೊಂಡು ನೀವು ಕೊಡುವ ಜೀವ ಕಿರೀಟ ಹೊಂದಿಕೊಂಡು ನೀವು ಬಂದಾಗ ಎತ್ತಲ್ಪಡುವ ಹಾಗೆ ನನಗೆ ಸಹಾಯ ಮಾಡಿರಿ ಎಂದು ದೇವರಿಗೆ ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೆಂದು ಈ ಭಯಂಕರವಾದ ಅಂತ್ಯಕಾಲದಲ್ಲಿ ದೇವರೇ, ಪರಿಹಾಸಕರು ಎದ್ದು ಕರ್ತನ ಬರೋಣ ಏನಾಯ್ತು ಎಂಬುದಾಗಿ ಗೇಲಿ ಮಾಡುವ ದಿನಗಳಲ್ಲಿ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಇಲ್ಲ ಎಂಬುದಾಗಿ, ಯೇಸುವೇ ದೇವರು ಅಲ್ಲ ಎಂಬುದಾಗಿ ಘಂಟಘೋಷವಾಗಿ ಹೇಳುವವರು ವಿಸ್ತರಿಸುವ ದಿನಗಳಲ್ಲಿ ಪಾಪವನ್ನೇ ಪ್ರೀತಿಸಿ ಯೇಸುವನ್ನು ಪರಿಹಾಸ್ಯಗೊಳಿಸುತ್ತಿರುವ, ಇಷ್ಟ ಬಂದಂತೆ ಜೀವಿಸುವ ಜನಾಂಗದ ಮೇಲೆ ನಿಮ್ಮ ಉಗ್ರತೆ ಬರುವುದಕ್ಕಿಂತ ಮುಂಚೆಯೇ ಅವರು ಪಶ್ಚಾತ್ತಾಪ ಪಡುವ ಹಾಗೆ ನಿಮ್ಮ ಪರಿಶುದ್ಧಾತ್ಮನನ್ನು ಸುರಿಯ ಮಾಡಿರಿ ದೇವರೇ. ನೆನವೆ ಪ್ರಜೆಗಳ ಮೇಲೆ ನಿಮ್ಮ ಶಿಕ್ಷೆ ಬರಲಾರದಂತೆ ಅವರು ಮೊಳಕಾಲೂರಿದವರಾಗಿ ಮೊರೆ ಇಟ್ಟು ನಿಮ್ಮ ಮುಂದೆ ಗೋಳಾಡಿದರೋ ಹಾಗೆಯೇ ಈ ಲೋಕದಲ್ಲಿ
ನಾಶನ ಮಾರ್ಗದಲ್ಲಿರುವ ಪ್ರತಿಯೊಬ್ಬರ ಮೊಳಕಾಲುಗಳು ನಿಮ್ಮ ಮುಂದೆ ಊರುವ ಹಾಗೆ, ಅವರ ನಾಲಿಗೆಗಳು ನೀವೇ ಒಡೆಯನು ಎಂಬುದಾಗಿ ಒಪ್ಪಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮನ ಕಾರ್ಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಪ್ರೈಸ್ ರಿಪೋರ್ಟ್ ಕೂಡ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಉತ್ತರಿಸುತ್ತಾರೆ. ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ, ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿರಿ. ಭಯದಿಂದಲೂ ನಡುಗುತ್ತಾ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಮುಂದೆ ಸಾಗೋಣ. ಕರ್ತನ ಬರೋಣಕ್ಕಾಗಿ ಸಿದ್ಧರಾಗೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.